ನಮ್ದು ಬಿಸ್ನೆಸ್, ಧರ್ಮಛತ್ರ ಅಲ್ಲ. ಇಲ್ಲಿ ಅದನ್ನ ಮಾರೋದನ್ನ ಕಾನೂನು ಪ್ರಕಾರ ಅಪರಾಧ ಅಂದಾಗ ನಾವು ಅದನ್ನ ಮಾರಲ್ಲ. ಅಮೆರಿಕಾದಲ್ಲಿ ನಮ್ಗಾಗ್ದಿರೋ ಕಂಪ್ನಿಗಳು ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ಔಷಧಿಗಳು ಬ್ಯಾನ್ ಆಗೋಗ ಮಾಡಿದ್ರು ಅಷ್ಟೇ. ಇಲ್ಲಿ ಪ್ರೋಟೋರಿಕೆಟೈಸಿನ್ ಮಾತ್ರೆ ಬಗ್ಗೆನೂ ಹಾಗೆ ಆಗಿರೋದು. ಕ್ಲಿನಿಕಲ್ ಟ್ರಯಲ್ ಟೈಮ್ನಲ್ಲಿ ಆ ಟ್ರಯಲ್ ನಡೆಸ್ತಾ ಇದ್ದ ಅನೇಕ ಡಾಕ್ಟರ್ಗಳು ಇದರಿಂದ ಉದ್ಭವಿಸೋ ಕಿಡ್ನಿ ಪ್ರಾಬ್ಲಮ್ ವಿಷಯ ತೆಗೆದೇ ಇದ್ದ ಹಾಗೆ ಮತ್ತು ನೆಫ್ರೋಟಾಕ್ಸಿಟಿ ಟೆಸ್ಟ್ ಮಾಡಿಸಿದಾಗ ಅದರ ರಿಸಲ್ಟ್ಸ್ ನಾರ್ಮಲ್ ಬಂದಿರೋ ಹಾಗೆ ತೋರಿಸೋದಕ್ಕೆ ಆ ಡಾಕ್ಟರ್ಗಳಿಗೆ ಗಿಫ್ಟ್ಗಳನ್ನು, ಫಾರಿನ್ ಟೂರ್ಗಳನ್ನು ಮಾಡಿ ಆ ಡಾಕ್ಟರ್ಗಳನ್ನ ಮ್ಯಾನೇಜ್ ಮಾಡಿದ್ರಿ. ಅದರಿಂದಾಗಿ ಅನೇಕ ಮಕ್ಕಳಿಗೆ ಇವತ್ತು ಕಿಡ್ನಿ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂತ ಹೇಳ್ತೀನಿ. ಇಲ್ಲ, ಸುಳ್ಳು. ನೀವು ಬೇರೆ ಬೇರೆ ಡಾಕ್ಟರ್ಗಳನ್ನ ಅವರ ಫ್ಯಾಮಿಲಿಗಳ ಸಮೇತ ಹವಾಯ್, ಸಿಂಗಪೂರ್, ಸ್ವಿಟ್ಜರ್ಲ್ಯಾಂಡ್ ಹೀಗೆ ಅನೇಕ ಟ್ರಿಪ್ಗಳನ್ನು ಕಳಿಸ್ತಾ ಇದ್ದೀರಿ. ಪ್ಯಾರಡೈಸ್ ಇಂಟರ್ನ್ಯಾಷನಲ್ ಅನ್ನೋ ಯಾತ್ರಾ ಸಂಸ್ಥೆ ಈ ಥರದ ಫಾರಿನ್ ಟ್ರಿಪ್ಗಳನ್ನ ಏರ್ಪಾಡು ಮಾಡ್ತಲೇ ಇರುತ್ತೆ. ನೋಡಿ, ಅದು ವಾಯ್ಸ್ ಅನ್ನೋ ಪೇಪರ್ಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ. ಆ ಅಡ್ವರ್ಟೈಸ್ಮೆಂಟಲ್ಲಿ ಅವರ ಯಾತ್ರೆಗಳನ್ನು ಬಣ್ಣಿಸಿ ಅವರ ಟಾಪ್ 5 ಕಸ್ಟಮರ್ಸ್ ಯಾರು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆ ಟಾಪ್ 5 ಕಸ್ಟಮರ್ಸ್ ಅಲ್ಲಿ ರೆಕ್ಸ್ ಫಾರ್ಮಸ್ಯೂಟಿಕಲ್ಸ್ ಕಂಪನಿ ಮೊದಲನೇ ಜಾಗದಲ್ಲಿದೆ. ರೆಕ್ಸ್ ಫಾರ್ಮಸ್ಯೂಟಿಕಲ್ ಕಂಪನಿನವರು ಕಳಿಸುವಂತ ಸಾವಿರಾರು ಡಾಕ್ಟರ್ಗಳು, ಥೌಸಂಡ್ಸ್ ಆಫ್ ಡಾಕ್ಟರ್ಸ್ ಸೆಂಟ್ ಬೈ ರೆಕ್ಸ್ ಫಾರ್ಮಸ್ಯೂಟಿಕಲ್ ಕಂಪನಿ ಆರ್ ಹ್ಯಾಪಿ ವಿತ್ ಅವರ್ ಇಂಟರ್ನ್ಯಾಷನಲ್ ಟೂರ್. ನಮ್ಮ ಅಂತಾರಾಷ್ಟ್ರೀಯ ಯಾತ್ರೆಗಳಿಂದ ರೆಕ್ಸ್ ಫಾರ್ಮಸ್ಯೂಟಿಕಲ್ ಕಂಪನಿನವ್ರ ಕಡೆಯಿಂದ ಬರತಕ್ಕಂಥ ವೈದ್ಯರು ಸಂತುಷ್ಟರಾಗಿದ್ದಾರೆ ಅಂತ ಹೇಳಿಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆ ನೀವು ಈ ಥರದ ಸಾವಿರಾರು ಡಾಕ್ಟರ್ಗಳನ್ನ ಇಂಟರ್ನ್ಯಾಷನಲ್ ಟೂರ್ ಕಳಿಸೋದು? ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬೇವಾಗಿ ಬಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ಯಾಕೆ ನೀವು ಈ ಥರದ ಸಾವಿರಾರು ಡಾಕ್ಟರ್ಗಳನ್ನ ಇಂಟರ್ನ್ಯಾಷನಲ್ ಟೂರ್ ಕಳಿಸೋದು? ನಿಮ್ಮ ಔಷಧಿಗಳನ್ನು ಅವರು ಪ್ರಮೋಟ್ ಮಾಡಲಿ ಅಂತ. ಹಾಗೇನಿಲ್ಲ, ಫ್ರೆಂಡ್ಸ್ ಅವರು. ಫ್ರೆಂಡ್ಸನ್ನ ಕಳಿಸಲಿ ತಪ್ಪೇನು? ಸಾವಿರಾರು ಡಾಕ್ಟರ್ಗಳು ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ. ವ್ಯಕ್ತಿಗಳಿಗೆ ಫ್ರೆಂಡ್ಸ್ ಇರ್ತಾರೆ ಅಂದ್ರೆ ಒಪ್ತೀನಿ. ಕಂಪನಿಗಳಿಗೆ ಫ್ರೆಂಡ್ಸ್ ಅಂದ್ರೆ ಏನರ್ಥ? ನಿಮ್ಮ ಔಷಧಿಗಳನ್ನು ಪ್ರಮೋಟ್ ಮಾಡೋದಕ್ಕೆ ಅವರು ನಿಮಗೆ ಫ್ರೆಂಡ್ಸ್ ಆಗಿರೋದು. ಆ ಫ್ರೆಂಡ್ಸ್ಗೆ ಮೋಜು ಮಾಡಿಸೋದಕ್ಕೆ ನೀವು ಫಾರಿನ್ ಟ್ರಿಪ್ಸ್ ಕಳಿಸ್ತೀರಿ. ಹಾಗೇನೆ ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ಬ್ಯಾನ್ ಆಗಿರೋ ಅನೇಕ ಮಾತ್ರೆಗಳು, ಔಷಧಿಗಳು ಇಂಡಿಯಾದಲ್ಲಿ ತುಂಬ ಖರ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪನಿದೆ ರೆಕ್ಸೋಮಿಡಾಲ್ ಅಂತ ಮಾತ್ರೆ, ಬೇಸಿಕಲಿ ಪೇನ್ ಕಿಲ್ಲರ್. ಅದು ಲಿವರ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ಬ್ಯಾನ್ ಮಾಡಿದ್ರು. ಆದರೆ ಇಂಡಿಯಾದಲ್ಲಿ ಅದು ಹೈಯೆಸ್ಟ್ ಮಾತ್ರೆಗಳು ಖರ್ಚಾಗ್ತಾ ಇದೆ. ನಿಮಗೆ ಹೈಯೆಸ್ಟ್ ರೆವೆನ್ಯೂ ಬರ್ತಾ ಇರೋದು ನಿಮ್ಮ ಕಂಪನಿಗೆ ಇಂಡಿಯಾದಲ್ಲಿ ಆ ಮಾತ್ರೆಗಳ ಮೂಲಕ. ಹೌದು ಅಂತೀರೋ ಇಲ್ಲ ಅಂತೀರೋ? ಹೌದು, ಇರಬಹುದು. ಅಂದರೆ ಅರ್ಥ ಅಮೇರಿಕಾದಲ್ಲಿ, ಯುರೋಪ್ನಲ್ಲಿ ಆ ಮಾತ್ರೆ ತಗೊಂಡ್ರೆ ಯಾರಿಗೂ ಲಿವರ್ ಡ್ಯಾಮೇಜ್ ಆಗಕೂಡ್ದು ಅಂತ ಅದನ್ನ ಅಲ್ಲಿ ಮಾರಲ್ಲ. ಇಂಡಿಯಾದಲ್ಲಿ ಲಿವರ್ ಡ್ಯಾಮೇಜ್ ಆದರೂ ಪರವಾಗಿಲ್ಲ ಅಂತ ಅದನ್ನು ಮಾರ್ತೀರಿ ಅಲ್ಲ? ಅರೆ, ಇಂಡಿಯಾದಲ್ಲಿ ಆ ಮಾತ್ರೆ ಬ್ಯಾನ್ ಆಗಿಲ್ವಲ್ಲ. ಕಾನೂನು ಪ್ರಕಾರ ನಮ್ಗೆ ಮಾರೋಕೆ ಅವಕಾಶ ಇದೆ, ನಾವು ಮಾರ್ತೀವಿ. ಅದ್ರಲ್ಲಿ ತಪ್ಪೇನು? ನಮ್ದು ಬಿಸ್ನೆಸ್ ಮಾಡೋ ಕಂಪ್ನಿ, ಸೇಲ್ಸ್ ನಮ್ಗೆ ತುಂಬಾ ಮುಖ್ಯ. ಬಹಳ ಸಂತೋಷ ಆಗ್ತಿದೆ ನಿಮ್ಮ ಮಾತು ಕೇಳಿ. ಅಲ್ಲಿ ಬ್ಯಾನ್ ಮಾಡಿರೋ ಕಾನೂನು ಇದೆ ಅನ್ನೋ ಕಾರಣಕ್ಕೋಸ್ಕರ ಅಮೇರಿಕಾದವರು, ಯುರೋಪ್ನವರು ಅವರಿಗೆ ಲಿವರ್ ಡ್ಯಾಮೇಜ್ ಆಗಿಲ್ಲ, ಅವರು ಪ್ರಿವಿಲೇಜ್ಡ್ ಸಿಟಿಸನ್ಸ್. ಇಲ್ಲಿ ಕಾನೂನು ಇಲ್ಲ ಅನ್ನೋ ಕಾರಣಕ್ಕೆ ಇಂಡಿಯಾದವರು ಸೆಕೆಂಡ್ ರೇಟ್ ಸಿಟಿಸನ್ಸ್. ಹೌದಾ? ಇಂಥ ಮಾತುಗಳಿಗೆ ನಂಗೆ ಉತ್ತರ ಕೊಡೋಕ್ಕಾಗಲ್ಲ.
ನಿಮ್ಗೆ ಎಷ್ಟು ಸಲ ಹೇಳಿ ನಮ್ದು ಬಿಸ್ನೆಸ್ ಮಾಡ್ತಿರೋ ಕಂಪ್ನಿ, ಯಾರೋ ಅದರಿಂದ ಸೈಡ್ ಇಫೆಕ್ಟ್ಸ್ ಇದೆ ಅಂತ ಅಮೆರಿಕದಲ್ಲಿ ಹೇಳಿದ ಮಾತ್ರಕ್ಕೆ ಇಂಡಿಯಾದಲ್ಲಿ ಆ ಮಾತುಗಳ ಸೇಲ್ಸ್ ಅನ್ನ ನಿಲ್ಸಕ್ಕೆ ನಮ್ಮಿಂದ ಆಗಲ್ಲ. ಯಾರೋ ಅಮೆರಿಕಾದಲ್ಲಿ ಹೇಳಿದ್ರು ಅಂತ ಅದನ್ನು ನೀವು ನಿಲ್ಲಿಸೋಕ್ಕಾಗಲ್ಲ. ನಿಮ್ಮ ಕಂಪನಿ ಶುರುವಾಗಿದ್ದು 109 ವರ್ಷಗಳ ಹಿಂದೆ, 1901ನೇ ಇಸ್ವಿನಲ್ಲಿ. ಆಲ್ಬರ್ಟ್ ಮಕ್ಯಾಸಿನ್ ಅನ್ನೋರು ಈ ಕಂಪನಿ ಶುರು ಮಾಡಿದ್ರ ಮೂಲ ಸಂಸ್ಥಾಪಕ. ಅವರು ಶುರು ಮಾಡಿದಾಗ ಒಂದು ಮಾತು ಹೇಳಿದ್ರು, ಅದನ್ನು ಪ್ರತಿ ವರ್ಷ ನಿಮ್ಮ ಬ್ರೋಷರ್ನಲ್ಲಿ ಪ್ರಿಂಟ್ ಮಾಡ್ತೀನಿ. ಆ ಬ್ರೋಷರ್ದು ಆ ಪೇಜನ್ನು ತಂದಿದ್ದೀನಿ ನೋಡಿ. ನೋಡಿ, ಇದರಲ್ಲಿ ನಿಮ್ಮ ಮೂಲ ಸಂಸ್ಥಾಪಕ ಆಲ್ಬರ್ಟ್ ಮಕ್ಯಾಸಿನ್ ಈ ಸಂಸ್ಥೆಯ ಉದ್ದೇಶ ಏನು ಅಂತ ಹೇಳ್ತಾರೆ. ದಿ ಪರ್ಸ್ಯೂಟ್ ಆಫ್ ಎನಿ ಫಾರ್ಮಸ್ಯೂಟಿಕಲ್ ಕಂಪನಿ ಶುಡ್ ಬಿ ದಿ ಪರ್ಸ್ಯೂಟ್ ಆಫ್ ಹೆಲ್ತ್, ನಾಟ್ ದಿ ಪರ್ಸ್ಯೂಟ್ ಆಫ್ ವೆಲ್ತ್. ಔಷಧಿ ಕಂಪನಿಗಳ ಬದ್ಧತೆ ಜಗತ್ತಿನ ಆರೋಗ್ಯದ ಅನ್ವೇಷಣೆ ಮತ್ತು ಮನುಷ್ಯತ್ವದ ಅನ್ವೇಷಣೆನೇ ಹೊರತು ಹಣದ ಅನ್ವೇಷಣೆಯಾಗಲಿ ಬಿಸಿನೆಸ್ ಅನ್ವೇಷಣೆಯಾಗಲಿ ಅಲ್ಲ ಅಂತ ಹೇಳ್ತಾರೆ ಆಲ್ಬರ್ಟ್ ಮಕ್ಯಾಸಿನ್ ಅವರು. ನಿಮ್ಮ ಕಂಪನಿ ಶುರು ಮಾಡಿದವರು. ನಿಮ್ಮ ಕಂಪನಿಗಳನ್ನು ಶುರು ಮಾಡಿರೋದು ಆರೋಗ್ಯ ಕೊಡೋ ಔಷಧಿಗಳಿಗೋಸ್ಕರ, ಹಣ ತರೋ ಔಷಧಿಗಳಿಗೋಸ್ಕರ ಅಲ್ಲ ಅಂತ ಅವರು ಹೇಳ್ತಾರೆ. ಆದರೆ ನೀವು ನಮಗೆ ಹಣ ಮುಖ್ಯ, ಜನದ ಆರೋಗ್ಯ ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಕಂಪನಿ ಪಾಲಿಸಿನ ಎರಡರಲ್ಲಿ ಯಾವುದು ಸರಿ? ಇಲ್ಲಿ ಬ್ಯಾನ್ ಮಾಡಿಲ್ಲದೆ ಇರೋದ್ರಿಂದ ನಿಮ್ಮ ರೆಕ್ಸೋಮೈಡಾಲ್ ಕಂಪನಿ ಲಿವರ್ ಡ್ಯಾಮೇಜ್ ಮಾಡಿದ್ರೂ ಕೂಡ ಇಂಡಿಯಾದಲ್ಲಿ ಮಾರಿ ದುಡ್ಡು ಮಾಡ್ಕೊಳ್ತೀರಿ. ನಮಗೆ ಬಿಸ್ನೆಸ್ ಮುಖ್ಯ, ಇಂಡಿಯಾದ ಮನುಷ್ಯರ ಆರೋಗ್ಯ ಅಲ್ಲ ಅಂತ ಹೇಳ್ತೀರಿ. ನಿಮ್ಮ ಕಂಪನಿಯ ಮೂಲ ಸಂಸ್ಥಾಪಕನ ಹೇಳಿಕೆಯ ವಿರುದ್ಧವಾಗಿ ಮಾತಾಡ್ತಾ ಇರಿ. ನೋಡಿ ಸರ್, ನಮ್ಮ ಕಂಪನಿ ಇವತ್ತಿನ ಪಾಲಿಸಿ ಏನೋ ಅದನ್ನು ನಾವು ಮಾಡ್ತೀವಿ. ಹಿಂದೆ ಯಾರು ಏನು ಹೇಳಿದ್ರೋ ಅದನ್ನ ಮುಖ್ಯ ಅಲ್ಲ. ಸೊ ನಿಮಗೆ ಮೂಲಭೂತವಾಗಿ ಹಣ ಮುಖ್ಯ, ಮನುಷ್ಯನ ಆರೋಗ್ಯ ಮುಖ್ಯ ಅಲ್ಲ, ಎಥಿಕ್ಸ್ ಮುಖ್ಯ ಅಲ್ಲ. ಹಾಗೇನೆ ನೀವು ಪ್ರೋಟೋರೆಕಟೈಸಿನ್ ಮಾತ್ರೆಗೆ ಇಲ್ಲಿ ಫೀಲ್ಡ್ ಟ್ರಯಲ್ಸ್ ನಡೆಸ್ತಿದ್ದಾಗ ನಿಮಗೆ ದುಡ್ಡು ಮುಖ್ಯ ಆಗಿತ್ತು. ಅದು ಕಿಡ್ನಿ ಡ್ಯಾಮೇಜ್ ಮಾಡುತ್ತೆ ಅನ್ನೋ ವಿಚಾರ ಬೆಳಕಿಗೆ ಬಂದರೂ ಕೂಡ ಅದನ್ನು ಮುಚ್ಚಿಟ್ಟು ಬಿಟ್ಟು ಅಪ್ರೂವಲ್ ತಗೊಂಡು ಆ ಮಾತ್ರೆನ ಮಾರ್ಕೆಟ್ಗೆ ಬಿಟ್ರಿ ಅಂತ ಹೇಳ್ತೇನೆ. ഇരുള ವಿರುದ್ಧ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ. ಅಮೇರಿಕಾದಲ್ಲಿ, ಯುರೋಪ್ನಲ್ಲಿ ಆ ಮಾತ್ರೆ ತಗೊಂಡ್ರೆ ಯಾರಿಗೂ ಲಿವರ್ ಡ್ಯಾಮೇಜ್ ಆಗಕೂಡ್ದು ಅಂತ ಅದನ್ನ ಅಲ್ಲಿ ಮಾರಲ್ಲ. ಇಂಡಿಯಾದಲ್ಲಿ ಲಿವರ್ ಡ್ಯಾಮೇಜ್ ಆದರೂ ಪರವಾಗಿಲ್ಲ ಅಂತ ಅದನ್ನು ಮಾರ್ತೀರಿ ಅಲ್ಲ? ಅರೆ, ಇಂಡಿಯಾದಲ್ಲಿ ಆ ಮಾತ್ರೆ ಬ್ಯಾನ್ ಆಗಿಲ್ವಲ್ಲ. ಕಾನೂನು ಪ್ರಕಾರ ನಮಗೆ ಮಾರೋಕೆ ಅವಕಾಶ ಇದೆ, ನಾವು ಮಾರ್ತೀವಿ. ಅದರಲ್ಲಿ ತಪ್ಪೇನು? ನಮ್ದು ಬಿಸ್ನೆಸ್ ಮಾಡೋ ಕಂಪ್ನಿ, ಸೇಲ್ಸ್ ನಮಗೆ ತುಂಬಾ ಮುಖ್ಯ. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ, ನೀಡಿ ನೀಡಿ